ಏನಿದೆಲ್ಲ? ಭೂಮಿಕಾ, ಇವತ್ತು ನಿಮ್ಮ ಪುಸ್ತಕ ಅನಾವರಣ ಆಗ್ತಾ ಇದೆ. ನಾನು ಯಾವ ಪುಸ್ತಕನೂ ಬರ್ತಿಲ್ವಲ್ಲ. ಹೌದಾ? ಇದು ಜ್ಞಾಪಕ ಇದೆಯಾ? ನಿಮ್ಮದೇ ಡೈರಿ ಇದು. ನಿಮ್ಮ ಮನಸ್ಸಿನಿಂದ ಬಂದಿರೋ ಈ ಸಾಲುಗಳು ನಿಮ್ಮದು ಮಾತ್ರ ಅಲ್ಲ, ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರು. ಇದನ್ನು ಓದೋ ಪ್ರತಿಯೊಬ್ಬರ ಮನಸ್ಸಲ್ಲೂ ಜಾಗ ಮಾಡ್ಕೋಬೇಕು, ನನ್ನ ಆಸೆ. ಭೂಮಿಕಾ, ಇದುವರೆಗೂ ನೀವು ನನಗೆ ತುಂಬ ಸರ್ಪ್ರೈಸಸ್ ಕೊಟ್ಟಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಸರ್ಪ್ರೈಸ್. ಅದಕ್ಕೆ ಈ ವಿಷಯ ನಿಮಗೆ ಗೊತ್ತಾಗಬಾರ್ದು ಅಂತ ನಾವೆಲ್ಲರೂ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಿದ್ವಿ. ಸಖತ್ ಕಷ್ಟ ಆಗೋಯ್ತು. ಹೌದು, ಎಲ್ಲಿ ಬಾಯಿ ತಪ್ಪಿ ಹೇಳ್ಬಿಡ್ತೀವೋ ಅಂತ ಭಯ ಆಗ್ತಿತ್ತು. ಆದರೂ ಕಷ್ಟಪಟ್ಟು ಈ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದೀವಿ ನಾವೆಲ್ಲರೂ. ಮತ್ತೆ ಮೇಂಟೈನ್ ಮಾಡಲೇಬೇಕು. ಬಿಗ್ ಬ್ರೋಗೆ ಫುಲ್ ಟೆನ್ಷನ್ ಆಗೋಗಿತ್ತು. ಈ ವಿಚಾರ ಅದಕ್ಕೆಗೆ ಆ ಟೆಕ್ನಿಕಾಸ್ ಗೊತ್ತಾಗಬಾರ್ದು ಅಂತ. ಆ್ಯಂಡ್ ಫೈನಲಿ ಅದು ಅಚೀವ್ ಆಯಿತು. ಸರ್ಪ್ರೈಸ್ ಆಗಿ ಉಳ್ಕೋತು. ಹ್ಞೂ, ಮತ್ತೆ ಕಾಪಾಡಿಕೊಳ್ಳಬೇಕಲ್ಲ. ಇಷ್ಟು ದಿವಸ ನಾವೆಲ್ಲ ಕಾಯ್ತಾ ಇದ್ದಿದ್ದ ಕ್ಷಣ 2 ನಿಮಿಷ ಮುಂಚೆ ಹೇಳಿ ಹಾಳು ಮಾಡ್ಕೊಳ್ಳೋದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ನಾವೆಲ್ಲ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ವಿ, ಡ್ರಾಮಾ ಮಾಡಿದ್ವಿ. ನೋಡಿದ್ರೆ ಪುಸ್ತಕನ ಪ್ರಿಂಟ್ ಮಾಡ್ಬೋದು, ಬಟ್ ಅದರ ಹಿಂದಿರೋ ಪ್ರೀತಿಯನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ. ಅದು ಹೀಗೆ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ, ಕಣ್ಣಲ್ಲಿ ಹೊಳೆಯುತ್ತೆ. ಈ ಪುಸ್ತಕದ ಮೊದಲ ಪುಟ ಓಪನ್ ಮಾಡ್ತಾನಲ್ಲ, ಅವನಿಗೆ ಒಂದು ಸುಂದರವಾದ ನೆನಪು ಓಪನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇದು ಬರೀ ಪುಸ್ತಕ ಅಲ್ಲ, ಇದು ನೆನಪಿನ ಆಲ್ಬಮ್.